ಹಲೋ ಗೆಳೆಯರೇ, ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ಈ ಫೋಟೋದಲ್ಲಿ ಕಾಣಿಸ್ತಕ್ಕಂಥವ್ರು ಸಿಂಗಲ್ ಆಗಿದ್ದಾರೆ ನೋಡಿ. ಇವರ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಪ್ರಸ್ತುತ ಇವರು ನಿಮಗೆ ಇಷ್ಟ ಆಗಬೇಕು ಅಂದರೆ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ, ಅದನ್ನು ಕೂಡ ಹೇಳ್ತೇನೆ. ಮೊದಲನೇದಾಗಿ ಇವರ ಹೆಸರು ಬಂದ್ಬಿಟ್ಟು ಕವಿತಾ ಮಲಗಿ ಅಂತ. ವಯಸ್ಸು 23 ವರ್ಷ. ಆ್ಯಂಡ್ ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದಾರೆ. ಇವರ ಉದ್ಯೋಗ ಬಂದ್ಬಿಟ್ಟು ಪ್ರೈವೇಟ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿ. ಶಿಕ್ಷಣದಲ್ಲಿ BA ಪದವಿನ ಪಡೆದು ಪ್ರೈವೇಟ್ ಶಾಲೆಯಲ್ಲಿ 25,000 ರೂಪಾಯಿ ಸ್ಯಾಲ್ರಿನ ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ, ಟೀಚರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಮುಧೋಳದಲ್ಲಿ ಯಾರಾದರೂ ವಾಸವಾಗಿದ್ದರೆ ಇವ್ರನ್ನ ನೋಡಿರ್ತೀರ, ಕನ್ನಡ ಶಾಲೆ ಇದೆ ಅಂತೆ ನೋಡಿ, ಅಲ್ಲಿ ಇವರು ಇರೋದು. ಕುಟುಂಬದಲ್ಲಿ ತಂದೆಯವರು ದೈನಂದಿನ ಕೂಲಿ ಕೆಲಸ, ತುಂಬ ಬಡತನದ ಒಂದು ಮನೆತನ. ತಾಯಿಯವರು ಮನೆಯಲ್ಲಿ ಅಡುಗೆ ಮಾಡಿ ಗೃಹಿಣಿಯಾಗಿದ್ದಾರೆ. ಇಬ್ಬರು ಸಹೋದರಿಯರಿದ್ದಾರೆ, ಅವರು 10ನೇ ತರಗತಿಯಲ್ಲಿ ಒಬ್ಬಳಿದ್ದಾಳೆ ಆ್ಯಂಡ್ ಇನ್ನೊಬ್ಬಳು ಬಂದ್ಬಿಟ್ಟು PUCನಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ. ಇದರಲ್ಲಿ ಮನೆಯ ಹಿರಿಯ ಮಗಳು ಬಂದ್ಬಿಟ್ಟು ಈ ಒಂದು ಕವಿತಾ ಅವರು. ತುಂಬ ಮುದ್ದಾಗಿರ್ತಕ್ಕಂತಹ ಹುಡುಗಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ಲಕ್ಷಣ ಕೂಡ ನೋಡಿ ಸ್ನೇಹಿತರೆ, ಮಹಾಲಕ್ಷ್ಮಿಯ ಕಳೆ ಎದ್ದು ಕಾಣಿಸ್ತಾ ಇದೆ. ಇವರಿಗೆ ನೀವು ಇಷ್ಟ ಆಗಬೇಕು ಅಂದರೆ ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇರಬೇಕು. ಅದರಲ್ಲಿ ಪಾಯಿಂಟ್ ನಂಬರ್ 1, ಪ್ರಸ್ತುತ ಹುಡುಗ ಎಲ್ಲರ ಮಾತು ಕೇಳುವವನಾಗಿರಬೇಕು ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ನೇಚರ್, ಪ್ರಾಮಾಣಿಕತೆಗೆ ಒಳ್ಳೆಯ ವ್ಯಕ್ತಿಯಾಗಿರಬೇಕು. ಇದು ಅವರು ಮೊದಲನೇ ಪಾಯಿಂಟಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಎರಡನೇದಾಗಿ ಕೆಲಸದಲ್ಲಿ ಸತತ ಬೆಳವಣಿಗೆ ನೋಡಿಕೊಳ್ಳುವನಾಗಿರಬೇಕು. ಅಂದರೆ ಒಂದು ಕೆಲಸ ನಾವು ಇವಾಗ ಪ್ರಾರಂಭ ಮಾಡಿದ್ವಿ ಅಂದರೆ ಅದು ಎಂಡ್ವರೆಗೂ ಮಾಡಬೇಕು, ಮಧ್ಯದಲ್ಲಿ ಬಿಡ್ತೀನಿ, ಇವಾಗ ಆಗ್ತಾಯಿಲ್ಲ, ಈ ರೀತಿ ಮಾತುಗಳನ್ನು ಬೇಡ. ಮನೆಯಲ್ಲಿ ಜವಾಬ್ದಾರಿಯುತ, ಕೆಟ್ಟ ಅಭ್ಯಾಸ ಇಲ್ಲ ಆ್ಯಂಡ್ ಒಳ್ಳೆಯ ಒಂದು ಡಿಸಪ್ಲಿನ್ ಆಗಿರ್ತಕ್ಕಂಥ ಹುಡುಗ. ಮೊದಲನೇದಾಗಿ ಹೇಳಬೇಕು ಅಂದರೆ ಇವರು ಶಿಕ್ಷಣದಲ್ಲಿ B.Ed ಟೀಚರ್ ಇರ್ತಕ್ಕಂಥ ಕಾರಣ ಹುಡುಗ ಕೂಡ ಒಳ್ಳೆಯ ಒಂದು ಜಾಬು, ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಆಗಿರಬೇಕು. ನಾವು ಬಡವರು ಹೌದು, ಹಾಗಂತ ಒಳ್ಳೆಯ ಶ್ರೀಮಂತರ ಹುಡುಗನೇನು ಬೇಡ ನಮಗೆ. ಒಟ್ಟಿನಲ್ಲಿ ನನ್ನನ್ನು ಸಾಕ್ಕೊಂಡು ನನ್ನ ತಂದೆ ತಾಯಿಯನ್ನು ನೋಡಿಕೊಂಡು ನೆಲೆ ಇರ್ತಕ್ಕಂತಹ ಒಂದು ಮನೆ ಆ್ಯಂಡ್ ಸಾಗಿಸೋದಕ್ಕೆ ಒಂದು ಕೆಲಸ ಇದ್ದರೆ ಸಾಕು, ಅಂಥ ಹುಡುಗ ಇದ್ದರೆ ದಯಮಾಡಿ ನಮಗೆ ತಿಳಿಸಿ ಸರ್ ಅಂತ ಹೇಳಿದ್ದಾರೆ. ಸೊ ಇಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿ ಬಂದ್ಬಿಟ್ಟು ಪ್ರಸ್ತುತ ಒಬ್ಬ ಹುಡುಗ ಬೇಕು ಅಂದರೆ ಯಾರು ಕೂಡ ಬಿಡ್ತಾರೆ, ನೀವು ಕೂಡ ಬಿಡಲ್ಲ, ನನಗೆ ಗೊತ್ತುಂಟು. ಇವಾಗ ನೀವು ಮಾಡಬೇಕಾಗಿರೋದು ಏನಂದರೆ ಪ್ರಸ್ತುತ ಇವರ ಡೀಟೇಲ್ಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಡೀಟೇಲ್ಸ್ಗಳನ್ನು ಕ್ರಿಯೇಟ್ ಮಾಡಿ ನಮಗೆ ಕಳಿಸಬೇಕು. ಯಾವ ರೀತಿಯಲ್ಲಿ ಕಳಿಸ್ಬೇಕು ಅಂತ ನಾನು ಹೇಳ್ತೇನೆ, ಫೋಟೋನ ಇನ್ನೊಮ್ಮೆ ನೋಡ್ಕೊಳ್ಳಿ. ಸೊ ಯಾವ ರೀತಿ ಕಳಿಸ್ಬೇಕು ಅಂದರೆ ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಪ್ರಸ್ತುತ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು Gmail ID ಲಿಂಕ್ ಕೊಟ್ಟಿರ್ತೀವಿ. ಆ ಒಂದು Gmail IDಗೆ ನೀವು ಮೇಲ್ ಮಾಡಿದರೆ ಸಾಕು, ನಿಮ್ಮ ಡೀಟೇಲ್ಸ್ಗಳನ್ನು ನಾವು ಪಿನ್ ಟು ಪಿನ್ ಚೆಕ್ ಮಾಡಿ ಅವ್ರಿಗೆ ಮೇಲ್ ಮಾಡ್ತೀವಿ. ಖಂಡಿತ ಅವ್ರು ನಿಮಗೆ ರಿಪ್ಲೈನ ಕೊಡ್ತಾರೆ. ಇದೇನಕ್ಕೆ ಕಾರ್ ತೋರಿಸ್ತಿದ್ದೀನಿ ಅಂದರೆ ಅವರ ಒಂದು ಫೇವ್ರೇಟ್ ಕಾರ್ ಅಂತ ಹೇಳಿದ್ದಾರೆ, ವಲ್ಕಾ ಆ್ಯಂಡ್ ವಿಕ್ಟೋರಿಯಾ ಅಂತ. ಇದು ಕಾರು, ಇದು 15 ಲಕ್ಷ ರೂಪಾಯಿ ಒಳಗಡೆ ಬರುತ್ತೆ. ಬಿಕಾಸ್ ಅವರ ಕನ್ನಡ ಶಾಲೆ ವಿತ್ ಮುಧೋಳ್ ಎರಡಕ್ಕೂ ಕೂಡ 30 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ. ಹೋಗೋದಕ್ಕೂ ಬರೋದಕ್ಕೂ ತುಂಬ ತೊಂದರೆ ಆಗ್ತಾಯಿದೆ. ಇದು ಅವರ ಕನಸಿನ ಕಾರು. ಮದುವೆ ಆದ ನಂತರ ನಿಮ್ಮ ಒಂದು ಸಮ್ಮುಖದಲ್ಲೇ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಾರ್ನ ಡೀಟೇಲ್ಸ್ ಹೇಳಿ ಸರ್ ಅಂತ ಹೇಳಿದ್ದಾರೆ. ನೋಡಿ, ಒಳ್ಳೆಯ ಒಬ್ಬ ಹುಡುಗ ಇದ್ದರೆ ನೀವು ಇವ್ರಿಗೆ ಮೇಲ್ ಮಾಡಿ, ಅವರು ಖಂಡಿತ ನಿಮ್ಮವರಾಗ್ತಾರೆ. ಸೊ ಈ ಒಂದು ಕಾರಿನ ಡೀಟೇಲ್ಸ್ ಸ್ವಲ್ಪ ಹೇಳ್ತೀನಿ. ಟಾಪ್ ಮಾಡೆಲಲ್ಲಿ ಬ್ಲ್ಯಾಕು ಆ್ಯಂಡ್ ಒಳ್ಳೆಯ ಒಂದು 1.0 ಲೀಟರ್ ಇಂಜಿನ್ ಇದೆ. ಮೈಲೇಜಿಗೆ ಬಂದುಬಿಟ್ಟು 17ರಿಂದ 20 ಕಿಲೋಮೀಟ್ರ್ ಒಳ್ಳೆ ಮೈಲೇಜಿಂಗ್ ಇದೆ. ಟಾಪ್ ಸ್ಪೀಡು 190 ಕಿಲೋಮೀಟರ್ ಟಾಪ್ ಸ್ಪೀಡಲ್ಲಿ ಇದೆ ಸ್ನೇಹಿತರೆ. ಒಳಗಡೆ 5 ಸೀಟಿನ ಒಂದು ಆ್ಯಕ್ಟಿವಾ ಕಾರ್ ಆಗಿರೋದು, ತುಂಬ ಚೆನ್ನಾಗಿದೆ. ಅವರೆಷ್ಟು ಚೆನ್ನಾಗಿದ್ದಾರೋ ಅದೇ ರೀತಿ ಇದೂ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ನಿಮ್ಮನ್ನು ಮದುವೆ ಆದ ನಂತರನೇ ಇದನ್ನು ತೆಗೆದುಕೊಳ್ತಾರೆ. ನೀವು ಸಪೋರ್ಟ್ ಮಾಡಬೇಕು, ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಒಳಗಡೆ ಕಾಣಿಸ್ತಕ್ಕಂಥದ್ದು ಸೀಟು ಗಮನದಲ್ಲಿಟ್ಕೊಳ್ಬೇಕು. ಕಂಫರ್ಟಬಲ್ ಗೇರ್ಸ್ ವಿತ್ ಸಾಂಗ್ ಕೂಡ ಇದೆ ಆ್ಯಂಡ್ ಸೀಟ್ ಕೂಡ ತುಂಬ ಸ್ಮೂತಾಗಿದೆ. ಲಾಂಗ್ ಡ್ರೈವ್, ಜಂಪು, ಹೈ ಜಂಪ್ ಏನಾದರೂ ಬಂದೆ ಸ್ಮೂತ್ ಜರ್ನಿ ಆಗುತ್ತೆ. ಏರ್ ಬ್ಯಾಗ್, AC ಆ್ಯಂಡ್ ಒಳ್ಳೆಯ ಒಂದು ಸಿಸ್ಟಮೆಟಿಕ್ ಆಗಿ CC ಕೂಡ ಇರ್ತಕ್ಕಂಥದ್ದು. ಇದು ಇವತ್ತಿನ ಮಾಹಿತಿ. ನಿಮ್ಮ ಒಂದು ಪ್ರೊಫೈಲ್ಗಳನ್ನು ನಮ್ಮ ಒಂದು Gmail IDಗೆ ಕಳಿಸಿಕೊಡಿ. ಪ್ರಸ್ತುತ ನಾವು ನಿಮಗೆ ಮ್ಯಾಚ್ ಆಗುವಂತಹ ಹುಡುಗಿನ ಹುಡುಕಿ ಕೊಡ್ತೇವೆ ಅಂತ ಹೇಳ್ತಾ ಇಲ್ಲಿ ಕಾಣಿಸ್ತಕ್ಕಂಥ Gmail IDಗೆ ಕಳಿಸಿಕೊಡಿ. ಮತ್ತು ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ವೀಡಿಯೋನ ನೋಡ್ತಾ ಇರಿ. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ ಬಂದರೆ ಫಸ್ಟ್ಗೆ ನಾನು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಬಟ್ ನಿಮ್ಮ ಮಾಹಿತಿಗಳನ್ನು ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಧನ್ಯವಾದಗಳು. ಜೈ ಹಿಂದ್.